ಇಲ್ಲಿ ಚಂದ ಪ್ರವಚನ ಹೇಳ್ತಿರ್ತೀವಲ್ಲ, ಹಿಂದೆ ಕೂತ್ಕೊಂಡು ಮೊಬೈಲ್ ನೋಡ್ರಿ ನೀವು. ಮೊಬೈಲ್ ಅಂದ್ಕೊಂಡು ನೆನಪು ಬರ್ಲಾಕತ್ತ. ಇವ್ರು ಇಟ್ಟು ಮಂದಿ ಯೂಟ್ಯೂಬರ್ಗಳು ಚಾನಲ್ಗಳು ಇಟ್ಟಾರ. ಅವು ಪಾಪ ಅವು ಹೆಣ್ಮಕ್ಳಿದ್ರೆ ಹಿಂಗೆ ಸಂಧ್ಯಾಗಿ ಹಿಂಗೆ ನೋಡ್ಲಾಕತ್ತ ಪುರಾಣ. ನಾನು ಇದು ಲೌಕಿಕದ ಜ್ಞಾನ ತಿಳ್ಕೊಂಡ್ರೆ ತಂದೆ ತಾಯಿ ಏನ್ರಿ ಊರಾಗಿರ್ತಕ್ಕಂಥ ಹಿರಿಯರು, ಅಣ್ಣ ತಮ್ಮ ಇವರೆಲ್ಲ ಹೇಳಿ ಕೊಡ್ತಕ್ಕಂಥದ್ದು. ಅತ್ತೆ ಅಂದ್ರೆ ಏನು, ಮಾವ ಅಂದ್ರೆ ಏನು, ಗಂಡ ಅಂದ್ರೆ ಏನು ಏನ್ರಿ ಇವೆಲ್ಲ ಲೌಕಿಕದ ವಿಚಾರ ಏನದವಲ್ಲ. ಹೊಲ್ದಾಗಿಂದ ಹೆಂಗೆ ಕೆಲಸ ಮಾಡಬೇಕು, ಬಂದವ್ರಿಗೆ ಯಾವ ರೀತಿಯಾಗಿ ಮಾತಾಡಿಸ್ಬೇಕು, ಇವೆಲ್ಲ ಏನದವಲ್ಲ ಇವೆಲ್ಲ ಲೌಕಿಕದ ಜ್ಞಾನ ತಗೊಂಡು ಕರೆದುಕೊಂಡು ಬರ್ತಾವೆ. ಆದರೆ ಆಧ್ಯಾತ್ಮಿಕ ಜ್ಞಾನ, ಪಾರಮಾರ್ಥಿಕ ಜ್ಞಾನ ತಗೊಂಡು ಕೇಳಿದ್ರೆ ಇದರೊಳಗಿಂದ ಸಂಸಾರ ಅನ್ನತಕ್ಕಂಥದ್ದನ್ನು ಬರಂಗಿಲ್ಲ. ಇದರೊಳಗಿಂದ ಗಂಡ ಬರಂಗಿಲ್ಲ, ಹೆಂಡತಿ ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ಬೇರೆ ಯಾವ ವಿಚಾರಗಳು ಕೂಡ ಬರಂಗಿಲ್ಲ. ಪಾರಮಾರ್ಥಿಕ ಜ್ಞಾನ ತಗೊಂಡ್ರೆ ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ತಗೊಂಡು ಕರೀತಾರೆ. ಯಾರ ಬಗ್ಗೆ ತಿಳ್ಕೊಳ್ಳೋದು? ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು. ಪರಮಾತ್ಮ ಎಲ್ಲದನ, ಪರಮಾತ್ಮ ಹೆಂಗದನ, ಪರಮಾತ್ಮ ಏನು ಮಾಡಕತ್ಯಾನ, ನಾವೆಲ್ಲ ಎಲ್ಲಿದಿಂದ ಬಂದೀವಿ, ನಾವೆಲ್ಲ ಏನು ಮಾಡಬೇಕಾಗಿದೆ, ಮುಂದೆ ನಾವು ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದನ್ನು, ಇದನ್ನೆಲ್ಲ ಏನು ತಿಳ್ಕೊಳ್ತಕ್ಕಂಥ ಜ್ಞಾನ ಐತಲ್ಲ, ಇದಕ್ಕೆ ಪಾರಮಾರ್ಥಿಕ ಜ್ಞಾನ ತಿಳ್ಕೊಂಡು ಕರೀತಾರೆ. ಇಲ್ಲಿ ಮಲ್ಲಮ್ಮಳಿಗೆಂದ ಬಾಲ್ಯ ಜೀವನದ ಒಳಗೇನೆ ಅವಳಿಗೆ ಪಾರಮಾರ್ಥಿಕ ಜ್ಞಾನವನ್ನು ಕೊಡ್ಲಿಕ್ಕತ್ತಾರೆ. ಯಾರು? ತಾಯಿಯಾಗಿರ್ತಕ್ಕಂಥವಳು, ತಂದೆಯಾಗಿರ್ತಕ್ಕಂಥವರು. ಯಾವಾಗಿಂದ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಲ್ಲಮ್ಮಳಿಗೆ ಈ ಪಾರಮಾರ್ಥಿಕ ಜ್ಞಾನವನ್ನು ನೀಡ್ಲಿಕ್ಕತ್ತಾರ ಅಂದ್ರೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು, ಲಿಂಗ ಅಂದ್ರೆ ಏನು ಏನ್ರಿ, ತನ್ನ ಜೊತೆ ಒಳಗಿನ ಮಗಳಿಗಿನ ಕೂಡ ಸ್ನಾನ ಮಾಡಿಸ್ಕೊಂಡು ತನ್ನ ಜೊತೆ ಒಳಗಿಂದ ಪೂಜೆದ ಕೋಣಿಗೆಂದ ಕರ್ಕೊಂಡು ಹೋಗಿ ತಾನು ಎದುರಿಗೆಂದ ಕೂತ್ಕೊಂಡು ತಾನು ಎಲ್ಲೆಲ್ಲಿ ಜಾಗದೊಳಗಿಂದ ವಿಭೂತಿ ಧರಿಸ್ಕೋತಾಳೋ, ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗೆನೂ ಕೂಡ ಅದೇ ವಿಭೂತಿ ಅನ್ನತಕ್ಕಂಥ ಧರಿಸೋದು. ತಾನು ಯಾವ ರೀತಿಯಾಗಿ ಅಂಗೈ ಒಳಗಿಂದ ಲಿಂಗ ಅಂತಕ್ಕಂಥ ಇಟ್ಕೋತಾಳೋ ಆ ಮಲ್ಲಮ್ಮಳಿಗೆನೂ ಕೂಡ ಆ ಲಿಂಗ ಅಂತಕ್ಕಂಥ ಇಟ್ಕೊಳ್ತಕ್ಕಂಥ ಕಲಿಸೋದು. ನೋಡ್ರಿ, ಅಷ್ಟು ಚಿಕ್ಕ ವಯಸ್ಸಿನೊಳಗೆ ಎಂಥ ಜ್ಞಾನ ಕೊಟ್ಟಾರ ತಗೊಂಡದ ಕೇಳಿದ್ರೆ, ಯಾವ ದೇವಸ್ಥಾನದೊಳಗಿರ್ತಕ್ಕಂಥ ಲಿಂಗ ಬೇರೆ ಅಲ್ಲ, ಕೊರಳೊಳಗಿರ್ತಕ್ಕಂಥ ಇಷ್ಟಲಿಂಗನೂ ಕೂಡ ಬೇರೆ ಅಲ್ಲ, ಅದನ್ನೂ ಕೂಡ ಮಲ್ಲಿಕಾರ್ಜುನೇ, ಇದನ್ನೂ ಕೂಡ ಮಲ್ಲಿಕಾರ್ಜುನೇ ತಗೊಂಡಂಥ ಜ್ಞಾನವನ್ನು ತಂದೆ ತಾಯಿ ಆಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ಅಂತ ನೀಡ್ತಾರೆ. ಅದಕ್ಕಾಗಿಯೇ ಮಲ್ಲಮ್ಮ ನಿನ್ನಿನ ದಿವಸದ ಮೇಲೆ ಹೇಳಿದ್ನಲ್ಲ, ಅವಳ ಆಟ ಪಾಠಗಳನ್ನು ನಮ್ಮ ಮಕ್ಕಳಂಗಂದ ಎಲ್ಲರ ಚಿಣಿದಾಣ ತೋಣಿಂದ ಆಟ ಆಡಲಿಲ್ಲ ಏನ್ರಿ, ಬೊಗರಿ ತೋಣಿಂದ ಆಟ ಆಡಲಿಲ್ಲ, ಕುಂಟೆ ಬಿಲ್ಲಿ ಅಂತಕ್ಕಂಥ ಆಟ ಆಡಲಿಲ್ಲ, ಹಗ್ಗದ ಆಟ ಆಡಲಿಲ್ಲ, ಇನ್ನಿತರ ಯಾವ ಆಟಗಳನ್ನು ಕೂಡ ಆಡ್ದೇನೆ ಯಾವಾಗಿಂದ ಮಲ್ಲಮ್ಮ ಕೆಸರಿನ ಲಿಂಗ ಅನ್ನತಕ್ಕಂಥದ್ದನ್ನು ಮಾಡಿ ನಿತ್ಯನೂ ಕೂಡ ಊರು ಹೊರಗೆ ಯಾವುದೋ ಒಂದು ಗಿಡದ ಕೆಳಗೆ ಇಟ್ಕೊಂಡು ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪಲ ತಡಿಗಳನ್ನು ಏರಿಸಿ ಅದನ್ನೇ ಹೂವು ಪತ್ರೆ ತಿಳ್ಕೊಂಡು ಆ ಕೆಸರಿನ ಲಿಂಗದ ಮುಂದೆ ಕೂತ್ಕೊಂಡು ಹಿಂಗೆ ಪೂಜೆ ಮಾಡಕ್ಕತ್ರ ಏನ್ರಿ, ತಾನು ಎಲ್ಲಿ ಕುಂತೀನಿ, ನಾನು ಹೆಂಗದೀನಿ ಏನ್ರಿ, ಅವಳಿಗೆ ಈ ಶರೀರ ಮ್ಯಾಗೆ ಅಂತಕ್ಕಂಥ ಅರಿವು ಅನ್ನತಕ್ಕಂಥ ಇರ್ತಿದ್ದಿಲ್ಲ. ಯಾಕೆ? ಮನಸ್ಸು ಅನ್ನತಕ್ಕಂಥ ಶರೀರದ ಒಳಗಂದ ಇರ್ತಿದ್ದಿಲ್ಲ. ಆ ಮನಸ್ಸಿಂದ ಎಲ್ಲಿ ಇರ್ತಿತ್ತು ತಿಳ್ಕೊಂಡ ಕೇಳಿದ್ರೆ ಆ ಲಿಂಗದ ಮೇಲಿಂದ ಕೊಟ್ಟಿರ್ತಿದ್ಲು. ಅದಕ್ಕಾಗಿ ಒಬ್ಬ ಜಾನಪದ ಕವಿ ಒಂದು ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾನೆ. ಯಾವುದನ್ನು? ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ. ನೋಡಿ, ಒಂದು ನುಡಿ ಹೇಳ್ತಾರೆ ಅವರು, ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ, ಕಸವರಿಗೆ ಚಿಂತೆ ನನಗಿಲ್ಲ. ಇದು ಒಂದು ಜಾನಪದದ ನುಡಿ. ಇದು ಅವನು ಏನು ಹೇಳ್ತಾನೆ ಕವಿ, ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ, ಒಬ್ಬ ರೂಪತಿಯಾಗಿರ್ತಕ್ಕಂಥ ಗುಣವಂತಿಯಾಗಿರ್ತಕ್ಕಂಥ ಜಾಣಿಯಾಗಿರ್ತಕ್ಕಂಥ ಮಗಳು ಬೆಳೆದು ದೊಡ್ಡವಳಾಗ್ಯದ ನಿಂತಾಗ 18 ವರ್ಷದ ತರುಣಿಯಾದಾಗ ಮಗಳನ್ನು ಮನೆಯಾಗಿಂದ ಇಟ್ಕೊಂಡು ಕುಂದ್ರಾಕ ಬರಂಗಿಲ್ಲ ಏನ್ರಿ, ಇಟ್ಕೊಂಡು ಕುಂದ್ರಾಕ ಬರ್ತದೇನ್ರಿ, ಬರಂಗಿಲ್ಲ. ಯಾವಾಗಂದ 18 ವರ್ಷ ಆಯಿತು ಹತ್ತಿಕೊಂಡಂದಾಗ ತಂದೆ ತಾಯಿಗೆ ಒಂದು ದೊಡ್ಡ ಚಿಂತೆ. ಯಾಕೆ ಚಿಂತೆ ಹತ್ತಿಕೊಂಡು ಕೇಳ್ದ, ಬೆಳೆದು ನಿಂತ ಮಗಳನ್ನು ಮನೆಯಾಗ ಇಟ್ಕೊಂಡು ಕುಂತ್ರ ಏನ್ರಿ, ಪದರಾಗಂದ ಬೆಂಕಿ ಕಟ್ಕೊಳಂಗ ಹತ್ತಿಕೊಂಡಂದು ನಮ್ಮ ಕಡೆ ಹಳ್ಳಿ ಒಳಗಂದ ಅಂತಿರ್ತಾರೆ ಏನ್ರಿ. ಮಗಳು ಬೆಳೆದು ದೊಡ್ಡವಳಾಗಿ ನಿಂತಳು ಅಂತಂದ್ರೆ ಬೆಳೆದ ಮಗಳನ್ನಂದ ಹೆಚ್ಚಿನ ದಿವಸ ಮನೆಯೊಳಗಿಂದ ಇಟ್ಕೊಂಡು ಕುಂತ್ರ ನಾವು ಬೆಂಕಿ ಅಂದ ಪದರ ಕಟ್ಕೊಳಂಗ ಅಂತಾರೆ. ಯಾಕೆ? ಆ ವಯಸ್ಸಿಂದ ಹಂಗಿರ್ತದ. ವಯಸ್ಸಿಗೆ ಅಂದ ಒಂದು ಗೌರವ ಇರ್ತದೆ. ಯಾವ ವಯಸ್ಸಿನೊಳಗಂದ ಈ ಪ್ರತಿಯೊಬ್ಬ ಮನುಷ್ಯನ ಕೂಡ ಶರಣರಾಗಲಿ, ಸಂತರಾಗಲಿ, ನಾವಾಗಲಿ, ನೀವಾಗಲಿ ಏನ್ರಿ, ಆಯಾಯ ವಯಸ್ಸಿಗೆ ಅಂದ ತಕ್ಕಂಗಂದ ಜೀವನ ನಡೀತದೆ ಹೊರತಾಗಿ ಅವು ಒಂದೊಂದು ಜೀವನಕ್ಕೆ ಒಂದೊಂದು ವಯಸ್ಸಿಗೆ
ಏನ್ರಿ ಮನುಷ್ಯನಿಗಿಂದ ಭಯ ಇರ್ತದೆ. ಏನ್ರಿ ತಂದೆ ತಾಯಿಗೆ ಎಲ್ಲಿತನ ಭಯ, ಮಕ್ಕಳಿಂದ ದೊಡ್ಡವಾಗುತ್ತನೂ ಕೂಡ ತಂದೆ ತಾಯಿಗಿಂದ ಭಯ ಇರ್ತದೆ. ಎಲ್ಲಿ ಬೀಳ್ತವೇನು, ಏನ್ರಿ ಮಾಡ್ಕೋತವೇನು, ಕಾಳಜಿ ಮಾಡ್ಕೊಂಡಂದ ಭಯ ಪಡ್ತಾರಿಲ್ರಿ. ಯಾವಾಗಿಂದ ಬಾಲ್ಯ ಅಂತ 15 ವರ್ಷದಿಂದ ಕಳೆದ 16 ವರ್ಷದಿಂದ ಯಾವಾಗಿಂದ ಯಾವುದೇ ಮಕ್ಕಳ ಗಂಡಸು ಮಗನೇ ಆಗಲಿ ಒಂದು ಹೆಣ್ಣು ಮಗುವೇ ಆಗಲಿ ಏನ್ರಿ ಬೆಳೆದು ನಿಂತು ಒತ್ತಿಕೊಂಡಂದ್ರೆ ಅದ್ರ ಚಿಂತೆ ಬೇರೆನೇ ಇರ್ತದೆ ತಂದೆ ತಾಯಿ. ಒಟ್ಟಾರೆ ತಂದೆ ತಾಯಿಯಿಂದ ಚಿಂತೆ ಮಾಡದೆ ಮಕ್ಕಳು ಬೇಡಿ ಬಗೆಸಿ ಹಿಡ್ದು ಏನ್ರಿ ಆ ದೇವರ ಈ ದೇವರ ಆ ಗುಡಿ ಈ ಗುಡಿ ಎಲ್ಲ ಕಡೆ ತಿರುಗಿ ಬೇಡಿಕೊಂಡು ಏನು ಮಕ್ಕಳನ್ನ ಹಡ್ದಿರ್ತೀರಲ್ಲ, ಹಡದ ಬಳಕೆ ಅಂದರೆ ಚಿಂತೆ ಕಟ್ಕೊಳಕ್ಕೆ ಮಕ್ಕಳನ್ನ ಹಡ್ಯೋದು. ಮಕ್ಕಳು ಬೆಳೆದು ದೊಡ್ಡವರಾಗಿ ಅಂದ ಒಂದು ಉದ್ಯೋಗ ಹತ್ತುತ್ತಾನ ಕೂಡ ಒಂದು ಚಿಂತೆ. ನನ್ನ ಮಗ ಅಂದ ಉದ್ಯೋಗ ಮಾಡ್ತಾನೆ ಇಲ್ಲೋ, ನನ್ನ ಮಗ ಒಳ್ಳೆಯವನಾಗ್ತಾನೆ ಇಲ್ಲೋ, ಏನ್ರಿ ವಯಸ್ಸಿಗೆ ಬಂದ ಬಳಿಕ ನನ್ನ ಮಗ ಅಂದ ಯಾವ ಮಕ್ಕಳ ಜೊತೆ ಒಳಗಿಂದ ಕೂಡಿ ನನ್ನ ಮಗ ಎಲ್ಲಿ ಕುಡಿಯೋದು ಕಲ್ತಾನೇನು, ಸೇದೋದು ಕಲ್ತಾನೇನು, ಮಗನ ಕಾಯೋದು. ಮನೆ ಒಳಗಿಂದ ನಾವು ಕಾಯ್ತಿರ್ತೀವಿಲ್ರಿ, ಮಕ್ಕಳಿಂದ ಚಲೋ ಹುಟ್ಟಿದ್ರೇ ನಿಮ್ಮ ತಂದೆ ತಾಯಿ ಪೂರ್ವ ಜನ ಪುಣ್ಯ ಏತಿಲ್ರಿ, ಹೌದಲ್ರಿ. ಅವಾಗೆಲ್ಲ ಗಾಬರಿ ಹಾಕಿದ್ರು. ಏನತ್ತ ಇಂಥವ್ರ ಮನ್ಯಾಗ ಚಹಾ ಕುಡಿತಾರತ್ರಿ, ಗೌಡ್ರ ಮನ್ಯಾಗ ಅಬಾಬಾಬ ಅವ್ರ ಮನೆ ಚಹಾ ಕುಡಿತಾರತ್ತಂದು ಗಾಬರಿ ಹಾಕಿದ್ರು. ಮುಂದೆ ಅದು ಚಹಾ ಎಲ್ಲರ ಮನ್ಯಾಗೂ ಬತ್ತು, ಕಾಮನ್ ಆಗಿಬಿಡುತ್ತೆ. ಮುಂದೆ ಇಲ್ರಿ ಅವ್ರ ಮನೆ ಸೆರೆ ಕುಡಿತಾರತ್ರಿ ಎತ್ಕೊಂಡು ಗಾಬರಿ ಅಲ್ಲಕತ್ತು. ಅವ್ರ ಮನೆಗಿಂದ ಸೆರೆ ಕುಡಿತಾರತ್ರಿ ಎತ್ಕೊಂಡಂದು ಜನ ಗಾಬರಿ ಪಡ್ತಿತ್ತು. ಅವ ಒಬ್ಬನೇ ಇರ್ತಿದ್ದ ಊರಿಗೆ ಕುಡಿಯವ. ಈಗ ಅದು ಕಾಮನ್ ಆಗ್ಯದ. ಈಗೇನು ಗಾಬರಿ ಹಾಕಾರ ಗೊತ್ತದನು, ಅವ್ರ ಮನ್ಯಾಗ ಕುಡಿಯಲತ್ತು ಅವ ಅಂತಾರೆ. ಅವ್ರ ಮನ್ಯಾಗ ಕುಡಿಯಲತ್ತ, ಕುಡಿಯಂಗಿಲ್ಲ ಅಂದರೆ ದೊಡ್ಡ ಗಾಬರಿ ಈಗ. ಯಾಕಂದ್ರೆ ಇವತ್ತಿನ ವಾತಾವರಣ ಅಂಥದ್ದದ. ಇವತ್ತಿನ ದಿನಮಾನದೊಳಗಂದ್ರೆ ಈ ಮೊಬೈಲ ಟಿ ವಿಗಳು ಇವೆಲ್ಲ ಬಂದು ಈಗ ನೋಡಿ ನೀವು ಇಲ್ಲಿ ಚಂದ ಪ್ರವಚನ ಹೇಳ್ತಿರ್ತೀವಲ್ಲ, ಹಿಂದೆ ಕೂತ್ಕೊಂಡು ಮೊಬೈಲ್ ನೋಡ್ರಿ ನೀವು. ಮೊಬೈಲ್ ಅಂದ್ಕೊಂಡು ನೆನಪು ಬರ್ಲಾಕತ್ತದ. ಇವ್ರು ಇಟ್ಟು ಮಂದಿ ಯೂಟ್ಯೂಬರ್ಗಳು ಚಾನಲ್ಗಳು ಇಟ್ಟಾರ. ಅವು ಪಾಪ ಅವು ಹೆಣ್ಮಕ್ಳಿದ್ರೆ ಹಿಂಗೆ ಸಂಧ್ಯಾಗಿ ಹಿಂಗೆ ನೋಡ್ಲಾಕತ್ತ ಪುರಾಣ ನಾನು ಕಾಣಲಾಗಿನ್ನ ಏನ್ರಿ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಹುಟ್ಟಿನಿಂದ ಹಿಡ್ಕೊಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ಬಂದು ಉದ್ಯೋಗಕ್ಕೆ ಹತ್ತಿ ಮದುವೆ ಮಾಡಿಕೊಂಡು ಅವರಿಗೆ ಮಕ್ಕಳಾಗುವವರೆಗೂ ಕೂಡ ತಂದೆ ತಾಯಿ ಚಿಂತನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಯುವರೆಗೂ ಕೂಡ ತಂದೆ ತಾಯಿಗಂದ ಚಿಂತನೆ. ಯಾವ ಮಕ್ಕಳು ಯಾರಿಗೆ ಚಂದ ನೋಡ್ಲಕತ್ತಾರೆ. ನೀವೆಲ್ಲ ಇಟ್ಟು ಕಷ್ಟಪಟ್ಟಂದ ಜನ್ಮ ಕೊಟ್ಟೀರಿ, ಉಣೋದನ್ನು ಕಲಿಸೀರಿ, ನಡೆಯೋದನ್ನು ಕಲಿಸೀರಿ, ಏನ್ರಿ ಇಷ್ಟೆಲ್ಲ ವಿದ್ಯೆ ಅನ್ನತಕ್ಕಂಥದ್ದು ಕೊಟ್ಟೀರಿ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ಆಶ್ಚರ್ಯ ಅನ್ನಿಸ್ತದೆ. ಇವತ್ತಿನ ದಿನಮಾನದಾಗ ಹಳ್ಳಿ ವಾತಾವರಣದೊಳಗೆ ನೋಡಿದ್ರೆ ಇಟ್ಟು ಕೆಟ್ಟ ಅನ್ನಿಸ್ತಲ್ಲ. ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರೆ ಭಾಳ ಕೆಟ್ಟ ಅನ್ನಿಸ್ತದೆ. ತಾನು ಹರಿದಂಗೆ ಹಾಕೋಣಂದ ಮಗನಿಗೆಂದ ಒಳ್ಳೆ ಬಟ್ಟೆ ಕುಡಿಸಿರ್ತಾನೆ ತಂದೆ. ತಾಯಿ ತಾನು ಹರಗ ಸೀರೆ ಅಂತಕ್ಕಂಥ ಬಿಟ್ಕೊಂಡು ಏನ್ರಿ ಮಗಳಿಗೆಂದ ಒಳ್ಳೆ ಬಟ್ಟೆಗಳನ್ನು ಕುಡಿಸಿರ್ತಾಳೆ. ತಾನು ಹರಿದ ಚಪ್ಪಲ್ ಹಾಕೊಂಡು ಮಗನಿಗೆಂದ ಕಿಮ್ಮತ್ತಿನ ಬೂಟ್ ಕುಡಿಸಿರ್ತಾನೆ. ತಾನು ಒಳ್ಳೆದನ್ನು ತಿನ್ನೋದನ್ನು ಬಿಟ್ಟು ಮಕ್ಕಳಿಗೆಂದ ಚೆನ್ನಾಗಿಂದ ತಿನ್ನಿಸಿರ್ತಾರೆ ತಂದೆ ತಾಯಿ. ಇಟ್ಟೆಲ್ಲ ಬೆಳೆದು ದೊಡ್ಡವರು ಆದ ನಂತರ ಯಾವಾಗಿಂದ ಮದುವೆ ಮಾಡ್ಕೊಂಡಂದ ಮದುವೆ ಆಯಿತು ಏನ್ರಿ, ಮದುವೆ ಆಯಿತು ಅಂದ್ರೆ ಮುಗೀತು ನೋಡಿ. ತಂದೆ ತಾಯಿದು ಮುಗಿದು ಬಿಡುತ್ತು. ಮದುವೆ ಆಯಿತು ಅಂತ ತಿಳ್ಕೊಂಡಂದ್ರೆ ಅಪ್ಪಿ ತಪ್ಪಿ ಮದುವೆ ಆದ ಬಳಕೆಂದ ತಾಯಿ ಮಗನ ಮೇಗಿನ ಕಾಜಿಗೆ ನೋಡ್ರಿ. ಇಲ್ಲಿ ಮಗನ ಮೇಗಿನ ಕಾಜಿಗೆ ಅಂದ್ರೆ ಎಲ್ಲರ ಹಾಲ ಮೊಸರ ಮುಚ್ಚಿಟ್ಟಿರ್ತಾಳೆ. ಮಗನಿಗೆ ನೀಡ್ಬೇಕಂತ ತಿಳ್ಕೊಂಡಂದು ಹೆಂಡತಿ ನೀಡ್ತಿರ್ತಾಳ. ಹೆಂಡತಿ ನೀಡುವಾಗಂದ ತಾಯಿ ಮಗ ಚಂದ ಊಟ ಮಾಡ್ಲಿ ತಿಳ್ಕೊಂಡಂದು ಒಂದು ಈಟಂದ ಮೊಸರು ಹಾಲು ತೊಗೊಂಡು ನೀಡ್ಬೇಕಂತ ಅನ್ನೋದ್ರಾಗ ಸುಮ್ಮ ಕುಂದ್ರಬೇಕಿಲ್ಲ. ಅಕ್ಕಿ ಎಲ್ಲಿ ಹೇಳ ಅಕ್ಕಿ ಏನ್ರಿ, ತಾಯಿ ನೀಡಕ್ಕೆ ಬಂದ್ರೆ ಅಕ್ಕಿ ಎಲ್ಲಿ ಹೇಳತ್ತ. ಮೊದಲು ಅಕ್ಕಿನೇ ಇದ್ದಲ್ಲಿ ಏನ್ರಿ. ಎಷ್ಟೋ ಜನ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರೆ ಏನ್ರಿ, ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟ್ಯಾರ ತಿಳ್ಕೊಂಡ್ರೆ ಅವ್ರ ನೋಡಿದ್ರೆ ಭಾಳ ಕೆಟ್ಟ ಅನ್ನಿಸ್ತದೆ. ಯಾಕೆ ಕೆಟ್ಟ ಅನ್ನಿಸ್ತದೆ ಅಂತಂದ್ರೆ ಎಷ್ಟೋ ಜನಂದ ಏನ್ರಿ ವಯಸ್ಸಾಗಿರ್ತಕ್ಕಂಥ ಮುದುಕರೆಲ್ಲ ಬಸ್ ಸ್ಟ್ಯಾಂಡಾಗಿಂದ ಭಿಕ್ಷೆ ಬೇಡ್ಲಕತ್ತ. ಎಷ್ಟೋ ಜನಂದ ತಾಯಂದ್ರಿಂದ ಭಿಕ್ಷೆ ಬೇಡ್ಲಕತ್ತಾರೆ. ಅಟ್ಟಿ ಎಲ್ಲ ಏನ್ರಿ ಸ್ವತಃ ಮಕ್ಕಳನ್ನ ಮೊನ್ನೆ ಒಬ್ಬರಿಗೆ ನಾನು ಯಾಕೆ ನನಗೆ ನೋವಾಗ್ತದೆ ತಿಳ್ಕೊಂಡ್ರೆ ಮೊನ್ನೆ ನಾನು ಕಲಬುರಗಿ ಬಸ್ ಸ್ಟ್ಯಾಂಡ್ ಒಳಗೆ ಪಾಪ ಬೆಣ್ಮಗಳಿಗೆ ಏನ್ರಿ ಕಾಲಿಲ್ಲ, ಪೂರಾ ಹಣ್ಣಾಗ್ಯದ ಮುದುಕಿ, ಕೈಯಾಗಿಂದ ಕೋಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡಾಗಿಂದ ಹಿಂಗೆ ರೊಕ್ಕ ಕೇಳಕತ್ತ. ಅದನ್ನು ನನ್ನ ಕಾವಿ ಬಟ್ಟೆ ನೋಡಂದ ಬಂದು ನಮಸ್ಕಾರ ಮಾಡಲಕ್ಕೆ. ಅಜ್ಜಿ ಮತ್ತು ನಿನಗೆ ಮನೆಗೆ ಯಾರೂ ಇಲ್ಲೇನು ಅಂದೆ. ಪಾಪ ಹಳ್ಳ ಕತ್ಲಕ್ಕೆ ಮನೆಗೆ ನಿನಗೆ ಮಕ್ಕಳೇ ಯಾರೂ ಇಲ್ಲೇನು ತಗೊಂಡಂದಾಗ ಪಾಪದ ಅಜ್ಜಿ ಅಂದ ಕಣ್ಣೀರು ಹಾಕ್ಲಿಕ್ಕತ್ತು. ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳೆಯಪ್ಪ, ಮನಾರಿಂದ ನನಗೆ 3 ಜನ ಗಂಡಸು ಮಕ್ಕಳದಾರ. 3 ಜನ ಗಂಡಸು ಮಕ್ಕಳದಾರ. ಯಾರು ನನಗೇನು ಒಂದು ಅನ್ನ ಹಾಕಲ್ರು. ನನ್ನ ಮನೆಯಿಂದ ಹೊರಗೆ ಹಾಕ್ಯಾರೆ. ಮತ್ತು ನನಗೆ ಸಾವಂತ ಸಾಯ್ಬೇಕಂತ ನನಗೆ ಸಾವು ಬರಲ್ದು.
ಆದ್ರೆ ಬದುಕಿರುತ್ತಾನೆ ಹೊಟ್ಟೆಗಂದ ಅನ್ನ ಬೇಕಲ್ಲ, ಅದಕ್ಕೆ ನಾ ಬಸ್ ಸ್ಟ್ಯಾಂಡಾಗಂದ ಭಿಕ್ಷಾ ಬೇಡಕತ್ತೀನಿ ಎತ್ತುಕೊಂಡ ಒಬ್ಬ ಹಣ್ಣಾಗಿರ್ತಕ್ಕಂಥ ಮುದುಕಿ ಏನ್ರಿ ನಮ್ಗೆ ಹೇಳ್ತಾಳ ಎತ್ತುಕೊಂಡ ನೋವು ಅಕ್ಕತ್ತಿಲ್ರಿ. ತಾನು ತಿನ್ನೋದನ್ನು ಬಿಟ್ಟು ನಿನಗೆ ತಿನ್ನಿಸಿರ್ತಾಳ. ತಂದೆ ತಾಯಿ ಭಾಳ ಕಷ್ಟಪಟ್ಟಿರ್ತಾರೆ. ಎಷ್ಟೋ ಜನನ ತಂದೆ ತಾಯಿನ ಮಕ್ಕಳನ್ನ ನೋಡಂಗಿಲ್ಲ. ಇವತ್ತು ಒಂದೇ ಒಂದು ಮಾತು ಹೇಳ್ತೀನಿ, ಇವರೆಲ್ಲ ಎಂಥವ್ರು ಹೊತ್ತುಕೊಂಡು ಕೇಳಿದ್ರೆ ಎಜುಕೇಟೆಡ್ ಪರ್ಸನ್ ರೀ ಸರ್. ಏನ್ರಿ ನೀವು ನೋಡ್ರಿ, ಒಬ್ಬ ರೈತ, ಒಬ್ಬ ಕೂಲಿ ಮಾಡೋನ್ ತಂದೆ ತಾಯಿ ವೃದ್ಧಾಶ್ರಮದಾಗಿಂದ ಇಲ್ಲ. ಕೂಲಿ ಮಾಡ್ಕೊಂಡು ತಿಂತಕ್ಕಂಥ, ಪ್ರತಿನಿತ್ಯನ ಹೊಲದಾಗಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ರೈತನ ತಂದೆ ತಾಯಿ ಏಸ್ ಕಾಲಕ್ಕೂ ಕೂಡ ವೃದ್ಧಾಶ್ರಮದಾಗಿಲ್ಲ. ಇವ್ರೇನು ದೊಡ್ಡ ದೊಡ್ಡ ನೌಕರಿ ಮಾಡ್ತಾರಲ್ಲ, ದೊಡ್ಡ ದೊಡ್ಡ ವಿದ್ಯಾವಂತರದಾರಲ್ಲ, ಲಕ್ಷಗಡ್ಲೆ ಪಗಾರ ತಗೋತಾರಲ್ಲ, ಈ ಲಕ್ಷಗಡ್ಲೆ ಪಗಾರ ತೊಗೊಳ್ತಕ್ಕಂಥ ತಂದೆ ತಾಯಿನೇ ಅಲ್ಲಿ ವೃದ್ಧಾಶ್ರಮದಾಗ ಅದರ ಹೊರತಾಗಿ ಬಡವರು ಮಕ್ಕಳಂತ ತಂದೆ ತಾಯಿಗಳು ವೃದ್ಧಾಶ್ರಮದಾಗಿಂದ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಭೂಮಿ ಮೇಲೆ ಏನ್ರಿ ಇವತ್ತು ಮಕ್ಕಳಾದವರು ಅರ್ಥ ಮಾಡ್ಕೋಬೇಕು. ಆ ಮನೆತನಕ್ಕೆ ನಡಿಲಿಕ್ಕೆ ಬಂದಿರ್ತಕ್ಕಂಥ ಸ್ವಸ್ಥರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಜೀವನದ ಮುಂದೆ ನನಗೂ ಆದಲ್ಲ ಏನ್ರಿ, ಈ ಜೀವನ ನನಗೂ ಕೂಡ ಮುಂದಾದಲ್ಲ, ನನಗೂ ಕೂಡ ಮಕ್ಕಳಾಗವೆ. ಆ ಮಕ್ಕಳಿಂದ ನಾಳೆಗೆ ನನ್ನಿಂದ ಹೊರಗೆ ಹಾಕಿದ್ರ ಅವಾಗ ನಾವೆಲ್ಲಿ ಬದುಕಬೇಕು ಏನ್ರಿ, ನಾವು ಎಲ್ಲಿ ಬದುಕಬೇಕನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡ ಜೀವನ ಕಳಿಬೇಕು. ಇರ್ತಕ್ಕಂಥ ತಂದೆ ತಾಯಿನಿಂದ ಚೆನ್ನಾಗಿ ಜೋಕಿ ಮಾಡಬೇಕು. ಅವು ಏನು ಕೇಳ್ತವ್ರು ಮುಪ್ಪಿನ ಕಾಲದಾಗ, ನಾನು ನಿಮಗೆ ಸುಳ್ಳು ಹೇಳಂಗಿಲ್ಲ. ಹೌದ್ರಿ ಮುತ್ತೇವ್ರೆ, ನೀವೆಲ್ಲ ಮರೆತರು ತಮ್ಮ ಹಡದವರ ಮರಿಯ ಬ್ಯಾಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ.